ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ಇಡೀ ಪ್ರಪಂಚದಲ್ಲಿ ದೊಡ್ಡ ಹಬ್ಬ ಪ್ರಾರಂಭವಾಗಿದೆ. ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. 144 ವರ್ಷಕ್ಕೊಂದ್ಸಲಿ ಬರುವ ಮಹಾ ಕುಂಭಮೇಳದ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬ ಜನ ಆಲ್ರೆಡಿ ಎಲ್ಲೋ ತುಂಬ ವಿಡಿಯೋಗಳನ್ನು ನೋಡಿರ್ತೀರಾ, ತುಂಬ ಯಾವುದೋ ವಿಚಾರಗಳ ಬಗ್ಗೆ ಕೇಳಿರ್ತೀರಾ. ಮಹಾ ಕುಂಭಮೇಳ ನಡೀತಾ ಇದೆ ಪ್ರಯಾಗ್ರಾಜಲ್ಲಿ. 144 ವರ್ಷಕ್ಕೊಂದ್ಸಲಿ ಬರುತ್ತೆ. ಒಂದು ಸಲ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ ಅಂತ ತುಂಬ ಜನಕ್ಕೆ ಭಾವನೆ ಇರುತ್ತೆ. ಇನ್ನೂ ತುಂಬ ಜನ ಅನ್ಕೊಳ್ತಾರೆ, ಅಲ್ಲಿ ನಾನು ಹೋಗ್ಬಿಟ್ಟು ಬಂದ್ಬಿಟ್ರೆ ನಾನು ಇರೋತಕ್ಕಂಥ ಎಲ್ಲ ಕರ್ಮನ ಕಳೆದು ಹೋಗ್ಬಿಡುತ್ತೆ, ನಾನು ಫಸ್ಟು ಒಂದ್ಸಲಿ ಪ್ರಯಾಗ್ರಾಜ್ಗೆ ಹೋಗ್ಬಿಟ್ಟು ಒಂದು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಎಲ್ಲರ ಭಾವನೆ ಇರುತ್ತೆ. ಖಂಡಿತವಾಗಿಯೂ ಹೋಗಿ ಸ್ನಾನ ಮಾಡಿದ್ರೆ ಎಲ್ಲ ರೀತಿಯ ಒಳ್ಳೆ ಫಲವನ್ನು ಅಪೇಕ್ಷೆ ಮಾಡ್ಬೋದು. ಹಾಗಾದರೆ ಅಲ್ಲಿಗೆ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬಂದರೆ ನಿಮ್ಮಿರೋತಕ್ಕಂಥ ಎಲ್ಲ ಕರ್ಮಗಳು ಕಳೆಯುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತವಾಗಿಯೂ ಇಲ್ಲ. ನಿಮ್ಮಲ್ಲಿ ಶ್ರದ್ಧೆ ಇಲ್ಲ ಅಂದರೆ, ನಿಮ್ಮಲ್ಲಿ ಮನಸ್ಸಿನಲ್ಲಿ ಶುದ್ಧಿ ಇಲ್ಲ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಯಾವುದೇ ನದಿಗೆ ಹೋಗಿ ಸ್ನಾನ ಮಾಡಿದ್ರೂ ಕೂಡ ನಿಮ್ಮ ಕರ್ಮಗಳು ಕಳೆಯೋದಿಲ್ಲ ಅಂತ. ಮಹಾಕುಂಭಮೇಳ ಗೊತ್ತಿರಲಿ, ಈ ಮಹಾಕುಂಭಮೇಳ ಬಹಳ ವಿಶೇಷವಾಗಿದ್ದು. ಆಗಲೇ ಹೇಳ್ದಂಗೆ 144 ವರ್ಷಕ್ಕೊಂದ್ಸಲಿ ಬರುತ್ತೆ ಅಂತೇಳಿ. ಈ ಮಹಾಕುಂಭದಲ್ಲಿ ಮಹಾ ಸಾಧುಗಳಾಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ಅದೇ ಥರ ಹಿಮಾಲಯದಲ್ಲಿರ್ತಕ್ಕಂಥ ನಾಗಸಾಧುಗಳು ಬಂದು ಅನುಗ್ರಹವನ್ನು ಮಾಡ್ತಾರೆ ಅಂತ ತಿಳಿದಿರಲಿ. 144 ವರ್ಷಕ್ಕೊಂದ್ಸಲಿ ಬರುವ ಈ ಕುಂಭಮೇಳ ನಾಗಸಾಧುಗಳಿಗೂ ಕೂಡ ವಿಶೇಷವಾಗಿದ್ದು. ಏನಂದರೆ ಯಾರೂ ಕೂಡ ಅಷ್ಟು ವರ್ಷಗಳ ಕಾಲ ಈ ಕಲಿಯುಗದಲ್ಲಿ ಬದುಕೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಮಹಾಕುಂಭಮೇಳ ಅವ್ರಿಗೆ ಬಹಳ ವಿಶೇಷವಾಗಿರುತ್ತದೆ. ಹಾಗಾಗಿ ಈ ಮಹಾಕುಂಭಮೇಳದಲ್ಲಿ ಭಾಗವಹಿಸಿ ಅವರ ಆಶೀರ್ವಾದವನ್ನು ಪಡೆಯುವ ಮುಖಾಂತರ ಅಥವಾ ಗಂಗೆಯಲ್ಲಿ ಆ ಮಹಾ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋ ಮುಖಾಂತರ ಗೊತ್ತೋ ಗೊತ್ತಿಲ್ಲದೋ ಮಾಡತಕ್ಕಂಥ ಸಂಪೂರ್ಣ ಕರ್ಮವನ್ನು ಕಳೆದುಕೊಳ್ಬೋದು ಅಂತ. ತುಂಬ ಜನ ಅಂತಾರೆ, ತುಂಬ ರಶ್ ಇದೆ ಗುರುಗಳೇ, ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ ಅಂತ ನಾವು ಟಿ ವಿಗಳಲ್ಲಿ ಅವ್ರ ಹತ್ರ ಕೇಳ್ತಾ ಇದ್ದೀವಿ. ಏನಾದ್ರು ಹೊಟ್ಟೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡ್ಕೊಂಡ್ಬಿಟ್ಟು 100 ಜನ ಬಂದಿರ್ತಾರೆ, ಅವ್ರಿಗೆ ಯಾವ ಕಾಯಿಲೆ ಬಂದಿರುತ್ತೋ, ಯಾರಿಗೆ ಯಾವ ರೋಗ ಬಂದಿರುತ್ತೋ ನನಗೆ ಗೊತ್ತಿಲ್ಲ, ಅದೇ ಸ್ಥಾನದಲ್ಲಿ ನಾನು ಸ್ನಾನ ಮಾಡೋದು ನನಗೂ ರೋಗ ಬರುತ್ತಾ ಅಂತ ತುಂಬ ಜನ ಕೇಳ್ತಾರೆ. ನನಗೆ ಪ್ರಯಾಗ್ರಾಜ್ಗೆ ಏನಾದ್ರು ಹೋಗ್ತಾ ಇದ್ದೀನಿ ಅಂತ ಯಾರು ಪ್ಲ್ಯಾನ್ ಮಾಡಿದ ತಕ್ಷಣ ನನಗೆ ಸಂಪರ್ಕದಲ್ಲಿರೋರು ಮೊದಲು ಫೋನ್ ಮಾಡ್ತಾರೆ, ನಾನು ಹೋಗ್ತಾ ಇದ್ದೀನಿ, ಸ್ಕಿನ್ ಡಿಸೀಸ್ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೇನೋ, ಅದಕ್ಕೆ ಮೆಡಿಕೇಶನ್ ತಗೊಳ್ಬೋದಾ ಅಥವಾ ನಾನು ಸ್ನಾನ ಮಾಡ್ಬೋದಾ? ಇನ್ನೂ ತುಂಬ ಜನ ಹೇಳ್ತಾರೆ, ಕೊರಿಯ ಚಳಿ ಇದೆ ಸರ್, ನಾನು ಸ್ನಾನ ಮಾಡಲಾ ಬೇಡವಾ ಅಂತಲೂ ಕೇಳ್ತಾರೆ. ಒಂದು ತಿಳಿದಿರಲಿ, ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಇದ್ದರೆ ನೀವು ಖಂಡಿತ ದೇವರ ಭಕ್ತರಾಗಿದ್ದರೆ ಅಲ್ಲಿಗೆ ಹೋಗಿ ಸ್ನಾನ ಮಾಡಿ. -1 ಡಿಗ್ರಿನೇ ಇರಲಿ ಅಥವಾ ಇನ್ನೂ 10 ಡಿಗ್ರಿ ಮೈನಸ್ಸೇ ಇರಲಿ, ನಿಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳಾಗೋದಿಲ್ಲ. ಅಂದರೆ ಸಾಕ್ಷಾತ್ ಗಂಗೆ ಸಹಿತವಾಗಿ ಪರಮೇಶ್ವರನ ಅನುಗ್ರಹ ಇರುತ್ತೆ ಅಂತ. ಯಾಕಂದರೆ ಆ ಸ್ಥಳದಲ್ಲಿ ನಾಗಾಸಾಧುಗಳು ಸ್ನಾನವನ್ನು ಮಾಡಿರ್ತಾರೆ. ಒಂದು ದಿನ ಗಂಗೆ ಮಾತೆಗೆ ಆಲೋಚನೆ ಆಗುತ್ತೆ, ನನ್ನ ಸ್ಥಳಕ್ಕೆ ಬರ್ತಾರೆ, ಎಲ್ಲರೂ ಸ್ನಾನ ಮಾಡ್ತಾರೆ, ಅವ್ರನ್ನೆಲ್ಲ ಕರ್ಮಗಳನ್ನು ನಾನು ಹೊತ್ಕೊಳ್ತಾ ಇದ್ದೀನಿ, ನನ್ನ ಕರ್ಮ ಕಳ್ಕೊಳ್ಳೋದು ಯಾವಾಗ ಅಂಥೇಳಿ ಆ ಭಗವಂತನನ್ನು ಕೇಳಿಕೊಂಡಾಗ ಆ ಸಾಕ್ಷಾತ್ ಮಹಾಶಿವ ಆಶೀರ್ವಾದವನ್ನು ಮಾಡಿ ಹೇಳ್ತಾನೆ, ಯಾರು ಪರ್ವತದ ಗುಹೆಗಳಲ್ಲಿ ಅಥವಾ ನಾಗಾ ಸಾಧುಗಳು ಬಂದು ಸ್ನಾನವನ್ನು ಮಾಡಿ ಹೋಗ್ತಾರೋ ಆವಾಗ ನಿನ್ನ ಕರ್ಮ ಕಳೆಯುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾಗಾ ಸಾಧುಗಳು ಬಂದು ಸ್ನಾನ ಮಾಡ್ಕೊಂಡು ಹೋದಾಗ ಸಾಕ್ಷಾತ್ ಗಂಗೆ ಕರ್ಮವೇ ಕಳ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಮಾನವರ ಕರ್ಮಗಳು ಕಳೆಯುವುದೇ ನೀನು? ಖಂಡಿತವಾಗಿಯೂ ಕರ್ಮಗಳೆಲ್ಲವೂ ಕಳೆಯುತ್ತೆ. ಬಂದು ಸ್ನಾನವನ್ನು ಮಾಡಿಕೊಳ್ಳಿ. ತುಂಬ ಜನ ಅಂದ್ಕೊಳ್ತೀರಾ, ನಾನು ಸ್ನಾನಕ್ಕೆ ಹೋಗಬೇಕು ಅಂತ ಹೇಳಿದಾಗ ಸೋಪು, ಶಾಂಪು, ಒಂದಷ್ಟು ದ್ರವ್ಯಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲೇ ಸ್ನಾನಗಿನ್ನ ಮಾಡ್ಕೊಂಡು ಬರೋಣ ಅಂತ. ಖಂಡಿತ ತಪ್ಪು. ಅದು ನೀವು ನಿಮ್ಮ ಮಾನಸಿಕವಾಗಿ ದೈಹಿಕವಾಗಿ ಕರ್ಮವನ್ನು ಕಳೆದುಕೊಳ್ಳಲು ಹೋಗುತ್ತಿದ್ದೀರಾ. ಹಾಗಾಗಿ ಯಾವುದೇ ಕಾರಣಕ್ಕೂ ಸೋಪ್ ಆಗಿರ್ಬೋದು, ಶಾಂಪು ಮತ್ತೊಂದು ಯಾವುದೇ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಬೇಡಿ. ಹೋಗಿ ಮೊದಲು ಗಂಗೆಗೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ನಂತರ ಮನೆದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು 3 ಸಲ ನೀರಿನಲ್ಲಿ ಮುಳುಗಿ ಎದ್ದು ನಂತರ ಆ ನೀರಿನಲ್ಲಿ ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡಿ. ನಂತರ ನಿಮ್ಮ ಪಿತೃಗಳನ್ನಾಗಿರ್ಬೋದು ಅಥವಾ ನಿಮ್ಮ ಪೂರ್ವಜಕರು ಯಾರ್ಯಾರು ತೀರೋಗಿದ್ದಾರೆ ಅವ್ರನ್ನ ಮನಸ್ಸನ್ನು ನೆನೆಸ್ಕೊಳ್ಳಿ ಸಾಕು. ಅವರೆಲ್ಲರೂ ಕೂಡ ಭಗವಂತ ಉತ್ತಮ ಮುಕ್ತಿ ಲೋಕವನ್ನು ಕರುಣಿಸ್ಕೊಡ್ಲಿ, ಉತ್ತಮ ಸ್ವರ್ಗಲೋಕ ಪ್ರಾಪ್ತಿ ಮಾಡಲಿ ಅಂತೇಳಿ ಒಂದು ನೀರಿನಲ್ಲಿ ಅರ್ಘ್ಯವನ್ನು ಬಿಡೋ ಮುಖಾಂತರ ಅಲ್ಲೇ ಮತ್ತೊಮ್ಮೆ ಮುಳುಗಾಕಿ ಎದ್ದು ಬನ್ನಿ. ಇಷ್ಟನ್ನು ಮಾಡಿಕೊಂಡ್ರೆ ಸಾಕು ಅಂತ. ತುಂಬ ಜನ ಹೇಳ್ತೀರಾ, ನಾನು ಕುಂಭಮೇಳಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿ ಹೋಗಿ ಏನು ಮಾಡಬೇಕು ಅಂತ ನೀವು ತಿಳಿಸ್ಕೊಟ್ರಿ. ಅಂದರೆ ಹೋಗಬೇಕು, ಗಂಗೆಗೆ ನಮಸ್ಕಾರ ಮಾಡ್ಕೋಬೇಕು, ಅಲ್ಲಿನ ಪಿತೃಗಳನ್ನ ನೆನೆಸ್ಕೋಬೇಕು, ನೀರಲ್ಲಿ ಮುಳುಗಾಕಿ ಎದ್ದು ಬರಬೇಕು ಅಂತ. ಅಲ್ಲಿಂದ ನಾವೇನೋ ವಸ್ತುಗಳನ್ನ ತರ್ಬೋದಾ ಅಂತ ತುಂಬ ಜನ ಕೇಳ್ತಾರೆ. ಖಂಡಿತವಾಗಿಯೂ ತನ್ನಿ. ಅಂದರೆ ಆ ಭೂಮಿ ಮೇಲೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ನಾಗಸಾಧುಗಳಾಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ಜಪ ತಪ ಅನುಷ್ಠಾನ ಮಾಡಿರುವ ಎಲ್ಲ ರೀತಿಯ ಮಠಾಧೀಶಗಳಾಗಿರ್ಬೋದು ಬಂದು ಆ ಸ್ಥಳದಲ್ಲಿ ಓಡಾಡಿರ್ತಾರೆ. ಆ ನೀರಿನಲ್ಲಿ ಒಂದು ಸ್ನಾನ ಮಾಡ್ಕೊಂಡು ಹೋಗಿರ್ತಾರೆ, ಪವಿತ್ರ ಸ್ನಾನವನ್ನು. ಅಲ್ಲಿ ಓಡಾಡಿರ್ತಕ್ಕಂಥ ಮಣ್ಣಾಗಿರ್ಬೋದು ಅಥವಾ ನದಿಯ ಮಣ್ಣನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡಕ್ಕೆ ಮಿಶ್ರಣ ಮಾಡಿ
ಖಂಡಿತವಾಗಿಯೂ ಮನೆಗೆ ಲಕ್ಷ್ಮಿ ಅನುಗ್ರಹ ಸಹಿತವಾಗಿ ಶಾಂತಿ ನೆಮ್ಮದಿ ಸಿಗುತ್ತೆ. ಅದೇ ರೀತಿ ಆ ತ್ರಿವೇಣಿ ಸಂಗಮದಿಂದ ಒಂದಷ್ಟು ನೀರನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಸ್ನಾನಕ್ಕೆ ಬಳಸ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರಿಗೆ ಅದನ್ನು ಕೊಡಿ, ಪುಣ್ಯ ಬರುತ್ತೆ. ಇನ್ನೂ ತುಂಬ ಜನ ತಪ್ಪು ಮಾಡ್ತಾರೆ. ಏನು ಗೊತ್ತಾ ತಪ್ಪು? ನಾನು ಹೋಗಿ ಕುಂಭಮೇಳಕ್ಕೆ ಹೋಗಿದ್ದೀನಿ, ಒಂದು ಬಾಟ್ಲು ನೀರಷ್ಟು ತಂದುಬಿಟ್ಟು ನಮ್ಮ ಮನೆ ಟ್ಯಾಂಕಿಗೆ ಸುರಿದು ಬಿಡ್ತೀನಿ ಗುರುಗಳೇ, ಇಡೀ ಮನೆಯವರೆಲ್ಲ ಅದನ್ನು ಬಳಸ್ತಾರೆ, ತುಂಬ ಚೆನ್ನಾಗಿ ನನಗೆಲ್ಲವೂ ಕೂಡ ಕರ್ಮ ಕಳೆದೋಗುತ್ತೆ ಅಂತ. ಖಂಡಿತ ತಪ್ಪು. ನೀವು ಆ ನೀರಿಗೆ ಏನು ಟ್ಯಾಂಕಿಗೆ ಬಳಸಿರ್ತೀರಾ, ಅದೇ ನೀರಲ್ಲಿ ಪಾತ್ರೆ ತೊಳಿತೀರಾ, ಅದೇ ನೀರನ್ನು ವಾಶ್ರೂಮಿಗೆ ಬಳಸ್ಕೋತೀರಾ, ಅದೇ ನೀರನ್ನು ಗೊತ್ತು ಎಲ್ಲ ಉಪಯೋಗಿಸ್ಕೊಳ್ತಾ ಬರ್ತೀರಾ ಅಂತ. ಅದು ಕರ್ಮ ಅಲ್ವಾ? ಒಂದು ಬಕೆಟ್ ನೀರಿಗೆ ಮಾತ್ರ ಆ ನೀರನ್ನು ಮಿಶ್ರಣ ಮಾಡ್ಕೊಳ್ಳಿ ಅಂತ. ಅಂದರೆ ಸ್ನಾನ ಎಲ್ಲ ಆದಮೇಲೆ ನೀವು ತಂದಿರತಕ್ಕಂಥ ಶುದ್ಧ ಪವಿತ್ರ ಸಂಗಮದ ನೀರನ್ನು ಒಂದು ಚೊಂಬು ತಲೆ ಮೇಲೆ ಹಾಕ್ಕೊಂಡು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಈಚೆ ಎದ್ದು ಬಂದರೆ ಸಾಕು ಅಷ್ಟೇ. ಮತ್ತೆ ನೀರಿನ ಟ್ಯಾಂಕು ಮತ್ತೊಂದೆಲ್ಲೂ ಕೂಡ ಮಿಶ್ರಣವನ್ನು ಮಾಡಬೇಡಿ ಅಂತ. ನೀರಿಗೆ ಹೋದಾಗ ಓಂ ಗಂಗೆ ಚಮಿನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು, ಈ ಥರ ಗಂಗೆಯನ್ನು, ಗಾಯತ್ರಿಯನ್ನು, ಕಾವೇರಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನೀರಿನಲ್ಲಿ ಸ್ನಾನ ಮಾಡಿದ್ರೆ ತುಂಬ ಶುಭಫಲವನ್ನು ಭಗವಂತ ಕರುಣಿಸಿಕೊಡ್ತಾನೆ ಅಂತ. ಪ್ರಮುಖವಾಗಿ ಕುಂಭಮೇಳ ಪ್ರಾರಂಭವಾಗಿದೆ. ಫೆಬ್ರವರಿಯ 26ರವರೆಗೂ ಕುಂಭಮೇಳ ಇರುತ್ತೆ. ಒಟ್ಟು 45 ದಿನಗಳನ್ನು ನಡೆಯುತ್ತೆ ಅಂತ. ಈ ಕುಂಭಮೇಳದ ಪ್ರಮುಖ 4 ಮೆರವಣಿಗೆ ತುಂಬ ವಿಶೇಷವಾಗಿರೋದು. ಒಂದು ಮಕರ ಸಂಕ್ರಾಂತಿ ಅಂದು, ಅದು ಆಲ್ರೆಡಿ ನಮಗೆ ಮುಗಿದೋಗಿದೆ. ಎರಡನೇದು ಮೌನಿ ಅಮಾವಾಸ್ಯೆ, ಮೂರನೇದು ಬಸಂತ ಪಂಚಮಿ, ಕೊನೆಯದು ಮಹಾಶಿವರಾತ್ರಿ ಅಂದು. ಆಲ್ರೆಡಿ ನಾವು ಸಂಕ್ರಾಂತಿಯನ್ನು ಮುಗಿಸ್ಕೊಂಡಿದ್ದೇವೆ. ಎರಡನೇದು ಈಗ ಹತ್ತಿರದಲ್ಲೇ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ಸ್ಥಾನ ತುಂಬ ವಿಶೇಷವಾಗಿದ್ದು ಅಂತ. ನಂತರ ಬಸಂತ ಪಂಚಮಿ ಅಂತ, ಅದು ಕೂಡ ಆ ಸಮಯದಲ್ಲಿ ಹೇಳಿದ 4 ವಿಶೇಷ ದಿನಗಳಲ್ಲಿ ನಾಗಸಾಧುಗಳಾಗಿರ್ಬೋದು, ಎಲ್ಲ ರೀತಿಯ ಮಠಮಾನ್ಯರು ಆಗಿರ್ಬೋದು, ಅಥವಾ ವಿಶೇಷವಾಗಿ ಒಂದು ಮೆರವಣಿಗೆಯನ್ನು ಬರ್ತಾರೆ. ಮೆರವಣಿಗೆ ಬಂದು ಎಲ್ಲರೂ ಕೂಡ ಗಂಗೆಯಲ್ಲಿ ಸ್ನಾನ ಮಾಡಿ ನಂತರ ಭಕ್ತಾದಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದು ನೋಡೋದಕ್ಕೆ ತುಂಬ ಸೊಗಸಾಗಿರುತ್ತೆ ಅಂತ. ಹಾಗಾಗಿ ನಿಮಗೆ ಶಕ್ತಿ ಅನುಸಾರವಾದರೆ ಒಂದು ಬಾರಿ ನೀವು ನಿಮ್ಮ ಕುಟುಂಬದ ಸಮೇತವಾಗಿ ಪ್ರಯಾಗರಾಜ್ಗೆ ಹೋಗಿ ಒಂದು ಸ್ನಾನವನ್ನು ಮಾಡ್ಕೊಂಡು ಬನ್ನಿ, ಖಂಡಿತವಾಗಿಯೂ ಕರ್ಮ ಕಳೆಯುತ್ತೆ ಅಂತ. ಇನ್ನೂ ತುಂಬ ಜನ ಹೇಳ್ತಾರೆ, ಗುರುಗಳೇ ನೀವು ಹೇಳಿದ್ರಿ ಪ್ರಯಾಗರಾಜ್ಗೆ ಹೋಗಿ ಸ್ನಾನವನ್ನು ಮಾಡ್ಕೊಬನ್ನಿ, 144 ವರ್ಷಕ್ಕೆ ಒಂದೇ ಸಲ ಬರೋದು, ನಮ್ಮಿರತಕ್ಕಂಥ ಎಲ್ಲ ರೀತಿಯ ಕರ್ಮಗಳನ್ನು ನಾವು ಕಳ್ಕೋಬೋದು ಅಂತ. ನನಗೆ ಅಷ್ಟು ಶಕ್ತಿ ಇಲ್ಲ, ನನಗೆ ಆರೋಗ್ಯದ ಸಮಸ್ಯೆಗಳಿದೆ, ಅಲ್ಲಿವರೆಗೂ ಕೂಡ ನಾನು ಓಡಾಡೋಕ್ಕಾಗೋದಿಲ್ಲ, ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ, ನಾನು ಏನು ಮಾಡ್ಬೋದು ಅಂತ. ನಿಮ್ಮ ಮನೆಯ ಹತ್ತಿರದಲ್ಲಿರತಕ್ಕಂಥ ನದಿಗಳಲ್ಲಿ ನಾನು ಹೇಳಿದ ದಿನಗಳಲ್ಲಿ ಸ್ನಾನವನ್ನು ಮಾಡಿ ಖಂಡಿತವಾಗಿಯೂ ಪ್ರಯಾಗರಾಜಲ್ಲಿ ಮಾಡಿದ ಸ್ನಾನದ ಒಳ್ಳೆ ಫಲವನ್ನು ಇಲ್ಲೇ ನೀವು ಅಪೇಕ್ಷೆ ಮಾಡ್ಕೋಬೋದು ಅಂತ. ಒಂದು ನಾನು ಆಗಲೇ ಹೇಳಿದ್ದೆ, ಈ ಮೌನಿ ಅಮಾವಾಸ್ಯೆ ಆಗಿರ್ಬೋದು, ಬಸಂತ ಪಂಚಮಿ ಆಗಿರ್ಬೋದು, ಅಥವಾ ಶಿವರಾತ್ರಿ ಆಗಿರ್ಬೋದು, ಈ 3 ಸ್ಥಾನಗಳನ್ನು ಮಾಡಿದ್ರೆ ತುಂಬ ವಿಶೇಷ ಫಲವನ್ನು ನಾವು ಅಪೇಕ್ಷೆ ಮಾಡ್ಬೋದು ಅಂತ. ಈ ಅಮಾವಾಸ್ಯೆ ನಂತರ ಮಾಘ ಮಾಸ ಪ್ರಾರಂಭ ಆಗುತ್ತೆ. ಮಾಘ ಮಾಸದ ಸ್ಥಾನವೂ ಕೂಡ ನಮ್ಗೆ ಒಳ್ಳೆ ಫಲವನ್ನು ನಿರೀಕ್ಷೆ ಮಾಡ್ಬೋದು ಅಂತ. ಹಾಗಾಗಿ ನಿಮ್ಮ ಮನೆ ಹತ್ತಿರದಲ್ಲಿರತಕ್ಕಂಥ ನದಿಗೆ ಹೋಗಿ ಬೆಳಗ್ಗೆ ಬ್ರಾಹ್ಮಿ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಪ್ರಯಾಗರಾಜ್ನಲ್ಲಿ ಮಾಡಿದ ಸ್ಥಾನದ ಒಳ್ಳೆ ಫಲವನ್ನು ಅಪೇಕ್ಷೆ ಮಾಡ್ಬೋದು. ಇನ್ನೊಂದು ಒಳ್ಳೆ ವಿಚಾರವನ್ನು ತಿಳಿಸ್ಕೊಳ್ತೇನೆ. ನಮ್ಮ ಸೌಭಾಗ್ಯ, ಕರ್ನಾಟಕ ಜನತೆಯ ಸೌಭಾಗ್ಯ, ನಮ್ಮ ಟಿ ನರಸೀಪುರದಲ್ಲಿ 6 ವರ್ಷಕ್ಕೆ ಒಂದು ಸಲ ನಡೆಯುವ ಮಹಾಕುಂಭಮೇಳ ಈ ಬಾರಿ ನಡೀತಾ ಇದೆ. ಅದು ಫೆಬ್ರವರಿ 10ನೇ ತಾರೀಕಿಂದ 12ನೇ ತಾರೀಕುವರೆಗೂ ಅಲ್ಲಿ ಸಂಗಮದಲ್ಲಿ ನೆರವೇರುತ್ತೆ. ಕರ್ನಾಟಕದ ಒಂದು ಸೌಭಾಗ್ಯ ಅಂತ ನಾವು ತಿಳಿದುಕೊಳ್ಬೇಕು. ಅಂದರೆ ನಮಗೆ ಹತ್ತಿರದಲ್ಲೇ ಒಂದು ದೊಡ್ಡ ಸಂಗಮ ಕ್ಷೇತ್ರವಿದೆ. ಅಲ್ಲಿಗೆ ಹೋಗಿ ನಾವು ಸ್ನಾನ ಮಾಡಿದರೆ ಖಂಡಿತವಾಗಿಯೂ ಪೂರ್ಣ ಕುಂಭದಲ್ಲಿ, ಅಂದರೆ ಪ್ರಯಾಗರಾಜ್ನಲ್ಲಿ ಮಾಡಿದ ಸ್ನಾನದ ಒಳ್ಳೆಯ ಫಲವನ್ನು ನಾವು ಇಲ್ಲೇ ನಿರೀಕ್ಷೆ ಮಾಡ್ಬೋದು. ಇದನ್ನು ನಾನು ಹೇಳ್ತಿರೋದು, ಯಾರು ನಾನು ಪ್ರಯಾಗರಾಜ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಕುಂಭಮೇಳದಲ್ಲಿ ಭಾಗವಹಿಸೋಕ್ಕಾಗ್ತಾ ಇಲ್ಲ, ನನಗಷ್ಟು ಶಕ್ತಿಗಳಿಲ್ಲ ಅಥವಾ ಆರೋಗ್ಯ ಸಮಸ್ಯೆಗಳಿದೆ ಅಂತ ಹೇಳಿದವರು ಇಲ್ಲಿ ಹತ್ತಿರದಲ್ಲಿ, ಅಂದರೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿ ನಡೆತಕ್ಕಂಥ ಸಂಗಮ ಕ್ಷೇತ್ರದಲ್ಲಿ ಆಗತಕ್ಕಂಥ ಆ ಕುಂಭಮೇಳದಲ್ಲಿ ಭಾಗವಹಿಸಿ ಆ ಸ್ನಾನವನ್ನು ಮಾಡೋ ಮುಖಾಂತರ ಆ ಕುಂಭಮೇಳದ ಅಷ್ಟು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನೂ ತುಂಬ ಜನ ಮಾಡತಕ್ಕಂಥ ತಪ್ಪೇನು ಗೊತ್ತಾ? ಇದನ್ನು ಪಿಕ್ನಿಕ್ ಅನ್ಕೊಂಡ್ಬಿಟ್ಟಿದ್ದಾರೆ, ಅಂದರೆ ಟ್ರಿಪ್ ಅನ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ತಪ್ಪು. ತುಂಬ ಜನ ಏನಂದರೆ ಈ ಟಿ ವಿಗಳನ್ನಾಗಿರ್ಬೋದು, ಒಂದಷ್ಟು ವಿಡಿಯೋಗಳನ್ನ ನೋಡ್ಕೊಳ್ತಿರ್ತಾರೆ. ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ, ಲಕ್ಷಾಂತರ ನಾಗಸಾಧುಗಳಿದ್ದಾರೆ. ನಾಗಸಾಧುಗಳು ಏನೇನೋ ಆಶೀರ್ವಾದವನ್ನು ಮಾಡ್ತಾರೆ, ಅಥವಾ ಅವ್ರನ್ನ ನಾವು ನೋಡ್ಬೋದು, ಒಂದು ವಿಡಿಯೋ ಮಾಡ್ಬೋದು. 4-5 ದಿನ ಕಂಪ್ನಿ ರಜಾ ಇದೆ, ಒಂದು ಟ್ರಿಪ್ ಥರ ಹೋಗಿ ಬರೋಣ ಅಂತ. ಖಂಡಿತ ತಿಳ್ಕೊಂಡಿರಿ, ಅದು ಯಾವುದೇ ರೀತಿಯ ಪ್ರೇಕ್ಷಣೀಯ ಸ್ಥಳವಲ್ಲ, ಅದು ಧಾರ್ಮಿಕ ಸ್ಥಳ, ಅದು ಧಾರ್ಮಿಕ ಕ್ಷೇತ್ರ. ನಿಮಗೆ ಮನಸ್ಸಿನಲ್ಲಿ ಭಕ್ತಿ ಇದ್ದರೆ, ಅಥವಾ ನಾನು ಹೋಗಿ ದೇವರ ಪೂಜೆ ಪುನಸ್ಕಾರವನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಖಂಡಿತ ಹೋಗಿ. ನಾನು ಯಾವುದೇ ಕಾರಣಕ್ಕೊಂದು ಟ್ರಿಪ್ಗೆ ಹೋಗ್ತಾ ಇದ್ದೀನಿ, ಅಥವಾ ನನ್ನ ಸ್ನೇಹಿತರು 4 ಜನ ಏನೋ ಕುಂಭಮೇಳ ಸ್ನಾನ ಮಾಡೋಕ್ಕೆ ಹೋಗ್ತಿದ್ದಾರೆ, ಫ್ರೀ ಇದ್ದೀನಿ, ನಾನು ಜೊತೆಗೆ ಹೊಟ್ಟೋಗ್ಬಿಡ್ತೀನಿ, ನನಗೆ ಯಾವುದೇ ರೀತಿಯ ನಂಬಿಕೆಗಳಿಲ್ಲ, ಆದರೂ ಕೂಡ ಏನೋ ನೋಡ್ಕೊಂಬರೋಣ
ಆ ಥರ ಮನಸ್ಥಿತಿ ಇದ್ದರೆ ಹೋಗಬೇಡಿ. ನಿಮಗೆ ಯಾವುದೇ ರೀತಿ ಒಳ್ಳೆ ಫಲವನ್ನು ಖಂಡಿತವಾಗಿ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಅದು ವ್ಯರ್ಥ ಅಂತೇಳಿ. ನಿಮಗೆ ಮನಸ್ಸಿನಲ್ಲಿ ಭಕ್ತಿ ಇದ್ದರೆ ಆ ಸ್ಥಳದಲ್ಲಿ ಹೋಗಿ ಸ್ನಾನ ಮಾಡಿದಾಗ ನನ್ನ ಕರ್ಮಗಳು ಕಳೆಯುತ್ತೆ, ನನಗೆ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅಂತ ಮನಸ್ಸಿನಲ್ಲಿ ನಂಬಿಕೆ ಇದ್ದರೆ ಮಾತ್ರ ಹೋಗಿ. ಇನ್ಯಾರೋ ಹೋಗ್ತಾ ಇದ್ದಾರೆ, ನನ್ನ ಸ್ನೇಹಿತರು ಹೋಗ್ತಾ ಇದ್ದಾರೆ, ನನ್ನ ಫ್ಯಾಮಿಲಿಯವರು ಹೋಗ್ತಾ ಇದ್ದಾರೆ, ನಾವು ಜೊತೆಲಿ ಹೋಗ್ಬಿಡೋಣ, ಆ ಮನಸ್ಥಿತಿ ಇದ್ದರೆ ಖಂಡಿತ ಹೋಗಬೇಡಿ. ಮನಸ್ಸಿನಲ್ಲಿ ಭಕ್ತಿ ಮತ್ತು ನಂಬಿಕೆ ಇಟ್ಟು ಹೋಗಿ, ಖಂಡಿತವಾಗಿಯೂ ಫಲ ಸಿಗುತ್ತೆ ಅಂತ ಹೇಳ್ತೇನೆ. ಹಿಂದೂ ಪರಿವಾರದವರು ಈ ಸಮಯವನ್ನು ಉಪಯೋಗ ಮಾಡಿಕೊಳ್ಳಿ. 144 ವರ್ಷಕ್ಕೊಂದೇ ಸಲ ಬರುವ ಈ ಕುಂಭಮೇಳದಲ್ಲಿ ಭಾಗವಹಿಸಿ ಸ್ನಾನವನ್ನು ಮಾಡುವ ಮುಖಾಂತರ ದೇವರ ಕೃಪೆಗೆ ಪ್ರಾರ್ಥರಾಗಬೇಕಾಗಿ ಕೋರಿಕೊಳ್ತಿದ್ದೇನೆ. ಆ ಗಂಗೆ ಸಹಿತ ಶಿವ ಎಲ್ಲರಿಗೂ ಒಳಿತನ್ನೇ ಮಾಡಲಿ. ನಮಸ್ತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.